ಇನ್ನು ಗಣರಾಜ್ಯೋತ್ಸವದ ಪ್ರಯುಕ್ತ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇಂದಿನಿಂದ ಆರಂಭವಾದ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸದಾನಂದ ಗೌಡ ಚಾಲನೆ ನೀಡಿದರು. ಈ ಬಾರಿ 100ನೇ ವಿಶೇಷ ಫಲಪುಷ್ಪ ಪ್ರದರ್ಶನ ನಡೀತಾ ಇರೋದು ವಿಶೇಷ. ಉದ್ಘಾಟನೆ ಬಳಿಕ ಮಾತನಾಡಿದ ಸಿಎಂ ಸದಾನಂದ ಗೌಡ, ಕಳೆದ ವರ್ಷದ ಪುಷ್ಪೋದ್ಯಮದಿಂದ 600 ಕೋಟಿ ರೂಪಾಯಿ ಆದಾಯ ಬಂದಿದ್ದು 7 ಲಕ್ಷ ಮಂದಿ ಪ್ರದರ್ಶನ ವೀಕ್ಷಿಸಿದರು. ಈ ಬಾರಿ 10 ಲಕ್ಷಕ್ಕೂ ಹೆಚ್ಚು ಜನರು ವೀಕ್ಷಿಸುವ ಸಾಧ್ಯತೆ ಇದೆ ಅಂತ ಹೇಳಿದರು. ಫಲಪುಷ್ಪ ಪ್ರದರ್ಶನ ವೀಕ್ಷಿಸ್ತಾ ಇದ್ದರೆ ರಾಜಕೀಯವೇ ಮರೆತು ಹೋಗುತ್ತೆ. ಇದೇ ವೇಳೆ ಬೋನ್ಸಾಯ್ ಮೇಳಕ್ಕೂ ಕೂಡ ಸಿಎಂ ಚಾಲನೆ ನೀಡಿದರು. ಜನವರಿ 20ರಿಂದ 29ರವರೆಗೆ ನಡೆಯುವ ಫ್ಲವರ್ ಶೋನಲ್ಲಿ ಈ ಬಾರಿ 30 ಅಡಿಯ ಹೂವಿನ ಗೌತಮ ಬುದ್ಧನ ಸ್ತೂಪವನ್ನು ಆಕರ್ಷಣೆಯ ಕೇಂದ್ರಬಿಂದು. ಇನ್ನು ಹಾಲೆಂಡ್ನ ಹೂಗಳು ಎಲ್ಲರ ಮನಸೆಳೆಯಲು ಸಿದ್ಧಗೊಂಡಿವೆ. ಅದ್ಭುತ ನಗರಿಯಲ್ಲಿ ನಾವಿದ್ದೀವಿ ಅಂತ ನಮಗೆ ಅನಿಸ್ತದೆ. ಎಲ್ಲೋ ಇದ್ದೀವಿ, ಏನೋ ಎಲ್ಲವನ್ನ ಮರೆತು ಇಲ್ಲಿರೋಣ, ರಾಜಕಾರಣನೇ ಬೇಡ ಅಂತ ಆಗುತ್ತೆ ಇಲ್ಲಿ ಇದನ್ನೆಲ್ಲ ನೋಡಿದ ತಕ್ಷಣ. ಇದು 100ನೇ ವರ್ಷದ ಶತಮಾನೋತ್ಸವ ಆಚರಿಸಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸಾಕಷ್ಟು ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂಥದ್ದು. ಕಳೆದ ಬಾರಿ ಇದನ್ನು ಸುಮಾರು 6 ಲಕ್ಷ ಮಂದಿ ವೀಕ್ಷಣೆ ಮಾಡಿದ್ರು ಅಂತ ಹೇಳುವಂಥದ್ದು ನಮಗಿರುವಂಥ ಅಂಕಿಅಂಶ. ಈ ಬಾರಿ ಸುಮಾರು 10 ಲಕ್ಷ ಜನ ವೀಕ್ಷಣೆ ಮಾಡಬಹುದು ಅಂತ ಹೇಳುವಂಥ ಭಾವನೆಗಳು ನಮ್ಮಲ್ಲಿದ್ದಾವೆ. ಅದಕ್ಕೆ ಬೇಕಾದಂಥ ಎಲ್ಲ ಯೋಜನೆಗಳಲ್ಲಿ ಮಾಡಲಾಗಿದೆ. ಇನ್ನು ಫಲಪುಷ್ಪ ಪ್ರದರ್ಶನ ನೋಡೋಕೆ ಜನರ ದಂಡೆ ಹರಿದು ಬರ್ತಾ ಇದೆ. ಫ್ಲವರ್ ಶೋ ನೋಡಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ಆಕರ್ಷಕವಾಗಿರೋದು ಅಂದರೆ ಅಲ್ಲಿ ಲೈವ್ ನಡೀತಾ ಇರೋದು. ಅವರು ಅಲ್ಲೇ ಮಾಡಿ ತೋರಿಸ್ತಾ ಇದ್ದಾರೆ, ಹೆಂಗೆ ಮಾಡೋದು ಅಂತಲೂ ಹೇಳ್ಕೊಡ್ತಾ ಇದ್ದಾರೆ. ಅದು ಈ ಸರಿ ಐ ಥಿಂಕ್ ಅದೇ ಫಸ್ಟ್ ಟೈಮ್ ಆಗ್ತಾ ಇದೆ ಈ ಥರ. ಮತ್ತು ಈ ಬುದ್ಧ ಸ್ತೂಪ ಕೂಡ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಆ ಕಡೆ ಡ್ಯಾನ್ಸಸ್ ಆಫ್ ಇಂಡಿಯಾಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಎಲ್ಲ ಹೂಗಳು ತುಂಬ ಚೆನ್ನಾಗಿದೆ. ಮತ್ತು ಈ ಸತಿ ಬುದ್ಧ ಸ್ತೂಪ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ತುಂಬ ಆಕರ್ಷವಾಗಿದೆ. ಮತ್ತು ಈ ಸತಿ ಡಿಫ್ರೆಂಟ್ ನೃತ್ಯ ಬಗೆ ನೃತ್ಯ ಕೂಡ ಮಾಡಿದ್ದಾರೆ. ಭಾರತದ ಬಗೆಯ ನೃತ್ಯ ನೋಡ್ಬೋದು ಇಲ್ಲಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಶ್ರೇಯಾ ಸಂಪರ್ಕದಲ್ಲಿದ್ದಾರೆ. ಶ್ರೇಯಾ, ಸುಮಾರು ಎಷ್ಟು ದಿವಸ ನಡೀತಾ ಇದೆ ಇನ್ನು? ಜೊತೆಗೆ ಶನಿವಾರ ಭಾನುವಾರ ಇನ್ನೂ ಜನಸಂಖ್ಯೆ ಹೆಚ್ಚಾಗ್ಬೋದಾ ಇದನ್ನು ನೋಡೋಕ್ಕೆ? ಖಂಡಿತ ಹಮೀದ್, ಇದೇನು ಈ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇವತ್ತಿನಿಂದ ಅಂದರೆ 20ರಿಂದ 29ರವರೆಗೆ ಅಂದರೆ 9 ದಿನಗಳ ಕಾಲ ಈ ಒಂದು ಫ್ಲವರ್ ಶೋ ನಡೆಯಲಿದೆ. ಜೊತೆಗೆ ಇದರ ವಿಶೇಷ ಅಂತ ಹೇಳಿದ್ರೆ ಮೈಸೂರಿನ ಉದ್ಯಾನ ಕಲಾ ಸಂಘ ಇರ್ಬೋದು, ಹಾಗೆ ಈ ಲಾಲ್ಬಾಗ್ನ ಫ್ಲವರ್ ಶೋಗೆ 100ನೇ ಶತಮಾನೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಅದಕ್ಕೋಸ್ಕರ ವಿಶೇಷವಾಗಿ ಈ ಬಾರಿ ಈ ಸೌತ್ ಕೊರಿಯಾದ ಬೌದ್ಧ ಸ್ತೂಪವನ್ನು ಇಲ್ಲಿ ಅನಾವರಣ ಮಾಡಲಾಗಿದೆ. ನೀವು ನೋಡ್ತಿರ್ಬೋದು ಹಮೀದ್, ಇಲ್ಲಿ ಒಂದು 4 ಲಕ್ಷಕ್ಕೂ ಹೆಚ್ಚಿನ ಒಂದು ಹೂವಿನಿಂದ ಇದರ ಶೃಂಗಾರ ಮಾಡಲಾಗಿದೆ. ಒಂದು 9 ಅಡಿ ಎತ್ತರ ಈ ಒಂದು ಬೌದ್ಧ ಸ್ತೂಪವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದಂತೂ ಒಂಥರ ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ಜನರು ಅಷ್ಟೇ ಎಲ್ಲೂ ತಮ್ಮ ಕಣ್ಣಿಂದ ನೋಡಲಾಗದೆ ತಮ್ಮ ಕ್ಯಾಮ್ರಾ ಇರ್ಬೋದು, ತಮ್ಮ ಮೊಬೈಲ್ ಇರ್ಬೋದು, ಅದರಲ್ಲೂ ತಮ್ಮ ಫೋಟೋ ತೆಗೋತಾ ಇದ್ದಾರೆ. ಸೊ ಇದು ಇವನ್ ಈಗ ನಮಗೋಸ್ಕರ ಮಾಧ್ಯಮ ಪ್ರತಿನಿಧಿಗಳಿಗೂ ಅಷ್ಟೇ ಇಲ್ಲಿ ಬಂದು ನಾನು 8 ಗಂಟೆಗೆ ಬಂದಿದ್ದೀನಿ, ಆದರೂ ನನಗೆ ಯಾವುದೇ ಸುಸ್ತಾಗ್ತಿಲ್ಲ. ಕಾರಣ ಇಲ್ಲಿನ ಸೌಂದರ್ಯ, ಈ ಒಂದು ಫಲ ಪುಷ್ಪಗಳ ರಾಶಿಗಳು ನಮ್ಮಲ್ಲಿ ಇನ್ನಷ್ಟು ಉತ್ಸಾಹವನ್ನು ಇದು ಮಾಡ್ತಾ ಇದೆ. ಹಮೀದ್, ಇಲ್ಲಿ ಇಷ್ಟೇ ಅಲ್ಲ, ಇನ್ನೂ ತುಂಬಾನೇ ವಿಶೇಷತೆಗಳಿದೆ. ವಿಶೇಷವಾಗಿ ಹಾಲ್ಡೇನ ಕೆಲವೊಂದು ಕಲಾವಿದರು ಬಂದ್ಬಿಟ್ಟು ಇಲ್ಲಿ ತಾವು ಯಾವ ರೀತಿ ಹೂವನ್ನ ಡೆಕೋರೇಟ್ ಮಾಡಬಹುದು, ವಿಶೇಷವಾಗಿ ಯಾವ ತರ ಇಡ್ಬೋದು ಹೇಳ್ಬಿಟ್ಟು ಲೈವ್ ಶೋ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ನೋಡಬಹುದು ಹಮೀದ್, ಇಲ್ಲಿ ಒಂಥರ ಊಟಿಯಿಂದ ತಂದಿರುವಂತಹ ಹೂಗಳಿರ್ಬೋದು, ಅಂದ್ರೆ ಅಲ್ಲಿರುವಂತಹ ತೋಟಗಾರಿಕೆ ಇಲಾಖೆ ಜಮೀನಲ್ಲಿ ಬೆಳೆದಿರುವಂತಹ ಊಟಿಯ ಹೂಗಳನ್ನು ಕೂಡ ಇಲ್ಲಿ ಇಡಲಾಗಿದೆ. ಇದೊಂಥರ ಆಕರ್ಷಣೀಯ ಹೂ ಅಂತಲೇ ಹೇಳ್ಬಹುದು. ಜೊತೆಗೆ ಅಲ್ಲಿ ಬೌದ್ಧ ದೇವಾಲಯ, ಅದೇ ನಮ್ಮ ಎಡಬದಿರುವಂತಹ ಬೌದ್ಧ ದೇವಾಲಯ, ಅದು 30 ಅಡಿ ಸುತ್ತ ಇದೆ ಹಾಗೂ 30 ಅಡಿ ಉದ್ದದ ಈ ಒಂದು ಬೌದ್ಧ ದೇವಾಲಯ ಎಲ್ರಿಗೊಂದು ಕೇಂದ್ರ ಬಿಂದು ಆಗಿದೆ. ಎಲ್ಲರೂ ಇದನ್ನು ನೋಡ್ಬಿಟ್ಟು ಕಣ್ತುಂಬಿಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಂದಿರುವಂತಹ ವೀಕ್ಷಕರು ಇರ್ಬೋದು, ಇದು ಮುಖ್ಯವಾಗಿ ಇವತ್ತು ವೀಕೆಂಡ್ ಅಲ್ಲ, ಇದೊಂದು ವೀಕ್ ಬಿಲ್ ಆಗಿರೋದಾಗಿ ಯಾರು ಅಷ್ಟು ಜನ ಬರ್ತಾ ಇಲ್ಲ. ಈ ವೀಕೆಂಡ್ ಅಂದ್ರೆ ಶನಿವಾರ ಭಾನುವಾರ ಇಲ್ಲಿ ಅನೇಕ ಜನ ಬರ್ಬೋದು ಅಂತ ನಿರೀಕ್ಷಣೆ ಇಲ್ಲಿ ಇದೆ ಹಮೀದ್. ಓಕೆ, ಧನ್ಯವಾದ ಶ್ರೇಯಾ.